Good morning, students. How are you all? I hope you are safe and healthy at home. Welcome to 4th Standard EVS class. Students, Unit 6 na Date and Revision na already ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ಸೊ ಈಗ ಆ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ವರ್ಕ್ ಬುಕ್ಕನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಯಾವ ಯೂನಿಟಿನ ರಿವಿಷನ್ ಇದು? ಎಸ್, ಯೂನಿಟ್ 6 ರಿವಿಷನ್. ದ ನೇಮ್ ಆಫ್ ಯೂನಿಟ್ 6 ಈಸ್ ಫೋರ್ಸ್ ಆ್ಯಂಡ್ ಪೋರ್ಟೇಬಲ್ ವಾಟರ್. Students, see this is the word WS1. What is force? Force ಅಂದರೆ ಏನು ಮಕ್ಕಳ? Force is the push or pull on an object. ಸೊ ಒಂದು ವಸ್ತುವನ್ನು ನಾವು ತಳ್ಳದಾಗ, ಪುಷ್ ಮಾಡಿದಾಗ ಅಥವಾ ಪುಲ್ ಅಂತಂದರೆ ಎಳ್ಕೊಂಡಾಗ ಅದು ಮೂಮೆಂಟ್ ಆಗುತ್ತಲ್ಲ, ಅದಕ್ಕೇನಂತ ಹೇಳ್ತೀವಿ? ಫೋರ್ಸ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್, what are the two different types of forces? Explain. So ಫೋರ್ಸಿನ ಎರಡು ಟೈಪ್ಸ್ ಅಂತಂದರೆ ಎರಡು ವಿಧಗಳು ಯಾವ್ದ್ಯಾವುದು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಆರ್, ಫಸ್ಟ್ ಒನ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಫಸ್ಟ್ ಒನ್ ಯಾವುದು? ಕಾಂಟ್ಯಾಕ್ಟ್ ಫೋರ್ಸ್. ದೀಸ್ ಫೋರ್ಸಸ್ ರಿಕ್ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಟು ದ operator. For example, muscular force. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಂತಂದ್ರೆ ಏನು? ಸೊ ಒಂದು ವಸ್ತುವನ್ನು ನಮ್ಮ ಬಾಡಿಗೆ ಟಚ್ ಆದಾಗ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಲ್ಲೊಂದು ಡಸ್ಟರ್ ಇದೆ, ಅದನ್ನು ನಾವು ಟಚ್ ಮಾಡಿಬಿಟ್ಟು ಫೋರ್ಸ್ ಅಪ್ಲೈ ಮಾಡಿ ಅದನ್ನು ಮಾಡಿದಾಗ ಏನಾಗುತ್ತೆ? ಅದು ಮೂಮೆಂಟ್ ಆಗುತ್ತೆ. ಸೊ ಆ ಡಸ್ಟರು ಆ್ಯಂಡ್ ನಮ್ಮ ಹ್ಯಾಂಡ್ ಟಚ್ ಆಗಿದೆ ಅಲ್ವಾ? ಸೊ ಡೈರೆಕ್ಟಾಗಿ ಅದು ನಮ್ಮ ಕಾಂಟ್ಯಾಕ್ಟಲ್ಲಿದೆ, ಅದನ್ನು ನಾವೇನು ಹೇಳ್ತೀವಿ? ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಹ್ಯಾಂಡ್ ಯೂಸ್ ಮಾಡಿಬಿಟ್ಟು ಆ ಡಸ್ಟರ್ನ ಪುಷ್ ಮಾಡ್ತೀವಲ್ಲ, ಸೊ ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ನಮಗೆ? ಎಸ್, ನಮ್ಮ ಬಾಡಿಯಲ್ಲಿರುವ ಮಸಲ್ಸ್ ಏನಿದೆಯಲ್ಲ ಅದರಿಂದ ನಮಗೆ ಎನರ್ಜಿ ಸಿಗುತ್ತೆ. ಸೊ ಆ ಮಸ್ಕ್ಯುಲರ್ ಫೋರ್ಸಿಂದ ನಾವು ಆ ಡಸ್ಟರ್ನ ಏನು ಮಾಡ್ತೀವಿ? ಪುಷ್ ಮಾಡ್ತೀವಿ, ಆವಾಗ ಅದು ಮೂಮೆಂಟ್ ಆಗುತ್ತೆ. ಅದಕ್ಕೆ ಅದನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಓಕೆ ಚಿಲ್ಡ್ರನ್? ಸೆಕೆಂಡ್ ಒನ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ದೀಸ್ ಫೋರ್ಸಸ್ ಡು ನಾಟ್ ರಿಕ್ವೈರ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಟು ದ ಆಪರೇಟ್. ಎಕ್ಸಾಂಪಲ್, ಮ್ಯಾಗ್ನೆಟಿಕ್ ಫೋರ್ಸ್. ಸೊ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಹೇಗಿರುತ್ತೆ ಅಂದರೆ, ಸೊ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗೋದಿಲ್ಲ, ಅಂತಂದರೆ ಆ ವಸ್ತುವಿಗೆ ತನ್ನದೇ ಆದಂಥ ಒಂದು ಫೋರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾಗ್ನೆಟ್ಸ್. ಎರಡು ಮ್ಯಾಗ್ನೆಟ್ಸನ್ನು ಸ್ವಲ್ಪ ಹತ್ತಿರದಲ್ಲಿ ಇಟ್ಟಾಗ ನಾವು ಅದನ್ನು ಪುಲ್ ಮಾಡಬೇಕು ಅಥವಾ ಪುಷ್ ಮಾಡಬೇಕು ಅಂತ ಏನೂ ಇಲ್ಲ, ಆ ಮ್ಯಾಗ್ನೆಟಿಕ್ ಫೋರ್ಸಿಂದನೇ ಎರಡು ಕಾಂಟ್ಯಾಕ್ಟ್ ಆಗುತ್ತೆ. ಹಾಗಾಗಿ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, write C next to contact force and N next to non-contact force in the images. ಇಲ್ಲಿ ನೋಡಿ ಮಕ್ಕಳ, ಕೆಲವೊಂದು ಇಮೇಜಸ್ ಕೊಟ್ಟಿದ್ದಾರೆ. ಯಾವುದು ನಾನ್ ಕಾಂಟ್ಯಾಕ್ಟ್ ಫೋರ್ಸು ಅದಕ್ಕೆ ಎನ್ ಅಂತ ಬರೀರಿ, ಯಾವುದು ಕಾಂಟ್ಯಾಕ್ಟ್ ಫೋರ್ಸು ಅದಕ್ಕೆ ಸಿ ಅಂತ ಬರಿಬೇಕು. ಸೊ ಇಲ್ಲೇನಿದೆ? ಸ್ಕೇಟಿಂಗ್. ಸೊ ಇಲ್ಲಿ ಆಬ್ಜೆಕ್ಟ್ ಅಥವಾ ಥಿಂಗ್ ಯಾವುದು? ಸ್ಕೇಟ್ ಅಲ್ವಾ? ಆ್ಯಂಡ್ ಸ್ಕೇಟಿಂಗ್ ಏನಾಗಿದೆ ನೋಡಿ, ಸೊ ಈ ಮಗು ಏನಿದೆ ಅಲ್ವಾ, ಇವರು ಸ್ಕೇಟಿಂಗಿನ ಹಾಕ್ಕೊಂಡಿದ್ದಾರೆ. ಸೊ ಆ ಸ್ಕೇಟಿಂಗು ಏನಾಗಿದೆ? ಅವರು ಪಾದಕ್ಕೆ ಅದು ಟಚ್ ಆಗಿದೆ. ಸೊ ಹಾಗಾಗಿ ಇದು ಕಾಂಟ್ಯಾಕ್ಟ್ ಫೋರ್ಸ್. ಮ್ಯಾಗ್ನೆಟಿಕ್ ಅಟ್ರಾಕ್ಟಿಂಗ್ ನೈಲ್ಸ್. ಸೊ ಈ ಮ್ಯಾಗ್ನೆಟ್ ಏನು ಮಾಡಿದೆ? ನೈಲ್ಸನ್ನು ಅಟ್ರಾಕ್ಟ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಯಾರು ಕೂಡ ಫಿಸಿಕಲ್ ಕಾಂಟ್ಯಾಕ್ಟ್ ಆಗಿ ಅದನ್ನು ಹತ್ತಿರ ತೊಗೊಂಡು ಬಂದು ಆ ಮ್ಯಾಗ್ನೆಟ್ ಹತ್ರ ಇಟ್ಟಿಲ್ಲ ಟಚ್ ಮಾಡೋದಕ್ಕೆ, ಬಟ್ ಏನಾಗಿದೆ? ಸೊ ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡಿದೆ, ಅಂತಂದರೆ ಅಟ್ರಾಕ್ಟ್ ಮಾಡ್ಕೊಂಡಿದೆ. ಹಾಗಾಗಿ ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಆ್ಯಂಡ್ ಲಿಫ್ಟಿಂಗ್ ಅ ಬಾಕ್ಸ್. ಸೊ ಒಂದು ಬಾಕ್ಸನ್ನು ಲಿಫ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನೋಡಿ ಮಕ್ಕಳ, ನಮ್ಮ ಹ್ಯಾಂಡು ಆ ಬಾಕ್ಸಿಗೆ ಟಚ್ ಆಗಿದೆ, ಹಾಗಾಗಿ ಇದು ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್, ಆ್ಯಪಲ್ ಫಾಲಿಂಗ್ ಫ್ರಮ್ ದ ಟ್ರೀ. ಸೊ ಒಂದು ಮರದ ಮೇಲಿಂದ ಆ್ಯಪಲ್ ಕೆಳಗೆ ಬೀಳ್ತಾ ಇದೆ ಅಂತಂದರೆ ಅಲ್ಲಿ ಯಾರು ಕೂಡ
ಹಣ್ಣುಗಳನ್ನು ಕಿತ್ತಿ ಹಾಕ್ತಾ ಇಲ್ಲ. ಬಟ್ ಅದು ಏನಾಗ್ತದೆ, ಮರದಿಂದ ಕೆಳಗೆ ಬೀಳ್ತಾ ಇದೆ ಅಂದರೆ ಒಂದು ಗಾಳಿಯಿಂದ ಆಗಿರ್ಬೋದು. ಆ್ಯಂಡ್ ಕೆಳಗೆ ಯಾಕೆ ಬೀಳ್ತಾ ಇದೆ ಅಂತಂದರೆ ಗ್ರಾವಿಟೇಷ್ನಲ್ ಫೋರ್ಸಿಂದ. ಸೊ ಆ್ಯಪಲ್ಸ್ ಎಲ್ಲ ಕೆಳಗೆ ಬೀಳ್ತಾ ಇದೆ. ಹಾಗಾಗಿ ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್ ಈಸ್ ಲೈಟಿಂಗ್ ಅ ಮ್ಯಾಸ್ಟಿಕ್. ಸೊ ಆ ಮ್ಯಾಸ್ಟಿಕ್ ಅಂತಂದರೆ ಮ್ಯಾಚ್ ಬಾಕ್ಸ್ ಇದೆ ಅಂತಂದರೆ ಆ ಸ್ಟಿಕ್ಕನ್ನು ತೊಗೊಂಡ್ಬಿಟ್ಟು ನಮ್ಮ ಹ್ಯಾಂಡಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಹೀಗೆ ಅದ್ರ ಮೇಲೆ ಫೋರ್ಸ್ ಹಾಕ್ತೀವಲ್ಲ, ಅದು ಕಾಂಟ್ಯಾಕ್ಟ್ ಫೋರ್ಸ್ ಆಗುತ್ತೆ ಮಕ್ಕಳ. ಓಕೆ, ನೆಕ್ಸ್ಟ್ ಒನ್ ಕಿಕ್ಕಿಂಗ್ ಆಫ್ ಫುಟ್ಬಾಲ್ ಕಿಕ್ ಮಾಡೋದು ಕೂಡ ಕಾಂಟ್ಯಾಕ್ಟ್ ಫೋರ್ಸ್. ಯಾಕಂದರೆ ಬಾಲಿಗೆ ಮತ್ತು ನಮ್ಮ ಲೆಗ್ಗಿಗೆ ಕಾಂಟ್ಯಾಕ್ಟ್ ಇರುತ್ತೆ, ಹಾಗಾಗಿ ಇದು ಕಾಂಟ್ಯಾಕ್ಟ್ ಫೋರ್ಸ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, what is friction? Give the example of friction. ಸೊ ಫ್ರಿಕ್ಷನ್ ಅಂತಂದ್ರೆ ಏನು, ಅದಕ್ಕೆ 2 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಫ್ರಿಕ್ಷನ್ ಇಸ್ ಅ ಫೋರ್ಸ್ ದಟ್ ಈಸ್ created when two surfaces try to move against each other. ಸೊ ಹಾಗಾದರೆ ಫ್ರಿಕ್ಷನಲ್ ಫೋರ್ಸ್ ಅಂತಂದರೆ ಏನು, ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ 2 ಸರ್ಫೇಸ್ಗಳು ಮೂವ್ ಆಗ್ತಾ ಇರಬೇಕಾದ್ರೆ ಅದು ಫ್ರಿಕ್ಷನ್ನು ಕ್ರಿಯೇಟ್ ಆಗುತ್ತೆ. ಸೊ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಟ್ರೈ ಟು ಮೂವ್ ಅಗೇನ್ಸ್ಟ್ ಈಚ್ ಅದರ್. ಸೊ ಒಂದಕ್ಕೊಂದು ತಡಿಲೂಬೋದು ಆ ಫ್ರಿಕ್ಷನನ್ನು. ಓಕೆ, ಫಾರ್ ಎಕ್ಸಾಂಪಲು ಒಂದು ಸರ್ಫೇಸು ಸ್ಮೂತಾಗಿದ್ದರೆ ಇನ್ನೊಂದು ಸರ್ಫೇಸು ರಫ್ ಆಗಿರ್ಬೋದು. ಅವಾಗ ಏನಾಗುತ್ತೆ, ಫ್ರಿಕ್ಷನ್ನು ಕಮ್ಮಿ ಆಗುತ್ತೆ. ದ ಮೂಮೆಂಟ್ ಆಫ್ ದ ಆಬ್ಜೆಕ್ಟ್ ವಿಲ್ ಬಿ ಸ್ಲೋ. ಅಂಡರ್ಸ್ಟುಡ್ ಸ್ಟೂಡೆಂಟ್? Example of friction include the force between the soles of your shoes and a road while we are walking. ಸೊ ಎಕ್ಸಾಂಪಲ್ ಯಾವುದು, ನಮ್ಮ ಸ್ಲಿಪ್ಪರ್ ಅಥವಾ ಶೂನ ಸೋಲ್ಸು ಮತ್ತು ರೋಡು ನಾವು ವಾಕಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಫ್ರಿಕ್ಷನ್ ಉಂಟಾಗತ್ತೆ ಅಂತಂದರೆ. ಸೊ ರೋಡ್ ಏನಾದರೂ ನೈಸಾಗಿದ್ದು ನಮ್ಮ ಶೂ ಸೋಲ್ಸು ಕೂಡ ನೈಸಾಗಿದ್ದರೆ ಏನಾಗುತ್ತೆ, ನಾವು ಸ್ಲಿಪ್ ಆಗ್ತೀವಿ. ಓಕೆ, ಹಾಗಾಗಿ ಶೂ ಅಲ್ಲಿ ಏನು ಮಾಡಿರ್ತಾರೆ ನೋಡಿದ್ರ ಮಕ್ಕಳ. ಸೊ ಇನ್ ಕೇಸ್ ರೋಡ್ ಏನಾದರೂ ನೈಸಾಗಿದ್ರೂ ಕೂಡ ಅದರಲ್ಲಿ ಕೆಲವೊಂದು ಶೂ ಸೋಲ್ಸಲ್ಲಿ ರಫ್ ಸರ್ಫೇಸಸ್ ಇರುತ್ತೆ, ಹಾಗಾಗಿ ನಾವು ಕರೆಕ್ಟಾಗಿ ನಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟುಡ್? ಆ್ಯಂಡ್ between a mastic and a matchbox while lighting the mastic. ಸೊ ಮ್ಯಾಚ್ ಸ್ಟಿಕ್ ಮತ್ತು ಮ್ಯಾಚ್ ಬಾಕ್ಸಲ್ಲಿ ನಾವು ಸರ್ಫೇಸಲ್ಲಿ ಏನಿರುತ್ತಲ್ಲ ಅದು ಫ್ರಿಕ್ಷನ್ ಏನು ಮಾಡುತ್ತೆ, ಸೊ ಲೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ರಾಹುಲ್ ಕಿಕ್ಸ್ ಅ ಫುಟ್ಬಾಲ್ ವಿತ್ ಎ ಲಾಟ್ ಆಫ್ ಫೋರ್ಸ್. ದ ಬಾಲ್ ರೋಲ್ಸ್ ಫಾರ್ some time and then stops on its own. Can you explain why? ಸೊ ರಾಹುಲ್ ತನ್ನ ಫೋರ್ಸನ್ನು ಯೂಸ್ ಮಾಡಿಬಿಟ್ಟು ಫುಟ್ಬಾಲಿಗೆ ಕಿಕ್ ಮಾಡ್ತಾನೆ. ಆ ಬಾಲು ಸ್ವಲ್ಪ ದೂರ ರೋಲ್ ಆಗಿಬಿಟ್ಟು ಆಮೇಲೆ ಸ್ಟಾಪ್ ಆಗುತ್ತೆ. ಯಾಕೆ, ಏನು ರೀಸನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ದ ಬಾಲ್ ರೋಲ್ಸ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಸ್ಟಾಪ್ ಆನ್ ಇಟ್ಸ್ ಓನ್ because the force of friction acts in the opposite direction of the ball motion. ಸೊ ಸ್ವಲ್ಪ ಹೊತ್ತು ಅದು ಉರುಳ್ಬಿಟ್ಟು ತನಗೆ ತಾನೇ ಯಾಕೆ ಸ್ಟಾಪ್ ಆಗುತ್ತೆ ಅಂತಂದರೆ ಡ್ಯೂ ಟು ಅ ಫ್ರಿಕ್ಷನಲ್ ಫೋರ್ಸ್. ಸೊ ಆ ಫ್ರಿಕ್ಷನಲ್ ಫೋರ್ಸು ಆಪೋಸಿಟ್ ಡೈರೆಕ್ಷನಿಂದ ಅದಕ್ಕೆ ಆ್ಯಕ್ಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಆ ಬಾಲು ಮೋಷನಲ್ಲಿ ಇದ್ಬಿಟ್ಟು ಆಮೇಲೆ ತನಗೆ ತಾನೇ ಅದು ಸ್ಟಾಪ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, in the images given below, mark the direction in the frictional force work. ಸೊ ಇಲ್ಲೇನಾಗಿದೆ, ಈ ಡೈರೆಕ್ಷನನ್ನು ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡಬೇಕು ನೀವು, ಆ ಫ್ರಿಕ್ಷನಲ್ ಫೋರ್ಸು ಯಾವ ಕಡೆ ಆ್ಯಕ್ಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಹೇಳಬೇಕಾಗುತ್ತೆ ಮಕ್ಕಳ. ಓಕೆ, ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಎಸ್, ದಿಸ್ ಇಸ್ ಅ ಕೈಟ್ ಮೂವ್ಸ್. ಸೊ ಇಲ್ಲಿ ನೋಡಿ ಮಕ್ಕಳ, ನೀವು ಇಲ್ಲಿಂದ ಸೊ ಹ್ಯಾಂಡಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿದಾಗ ಇದೇನಾಗತ್ತೆ, ಮೂಮೆಂಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ಮೂಮೆಂಟ್ ಆಗ್ತಿದೆ ಅಂತಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದು ಮೂಮೆಂಟ್ ಮಾಡ್ತಿದೆ. ಅಂಡರ್ಸ್ಟುಡ್?
girl pushing a cart. Second one is baby pushing a box. ಸೊ ಒಂದು ಬೇಬಿ ಏನು ಮಾಡ್ತಿದೆ, ಬಾಕ್ಸನ್ನ ಪುಷ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಮಕ್ಕಳ, ಆ ಬೇಬಿ ಯಾವ ಡೈರೆಕ್ಷನಲ್ಲಿ ಪುಷ್ ಮಾಡ್ತಾ ಇದೆ? ಎಸ್. ಸೊ ಈ ಕಡೆಯಿಂದ ಏನು ಮಾಡ್ತಾ ಇದೆ, ಅದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಇದು ಮೂವ್ ಆಗ್ತಾ ಇದೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ವುಮನ್ ಡ್ರೈವಿಂಗ್ ಅ ಕಾರ್. ಸೊ ವುಮನ್ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ ಅಲ್ವಾ ಮಕ್ಕಳ? ಸೊ ಹಾಗಾದರೆ ಯಾವ ಕಡೆ ಹೋಗ್ತಾ ಇದೆ? ಹೀಗೆ ಹೋಗ್ತಾ ಇದೆ. ಅಂಡರ್ಸ್ಟುಡ್? ಸೊ ಯಾವಾಗಲೂ ಏನಾಗುತ್ತೆ, ಫ್ರಿಕ್ಷನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, fill in the observation table given below. Before the race, note answer may vary. So answer vary kuda agbodu. Okay, see this, which car will win, car A or car B? ಸೊ ಇಲ್ಲಿ ಅನ್ಕವರ್ಡ್ ಪ್ಲ್ಯಾಂಕ್ ಆಗಿರೋದ್ರಿಂದ ಸ್ಪೀಡಾಗಿ ಹೋಗ್ಬೋದು. ಇಲ್ಲಿ ಕವರ್ಡ್ ವಿತ್ ಎ ಟವಲ್, ಪ್ಲ್ಯಾಂಕ್ ಏನಾಗಿದ್ದಾರೆ, ಟವಲಿಂದ ಕವರ್ ಆಗಿದ್ದಾರೆ ಅಂದರೆ ಈ ಕಾರು ಸ್ಲೋ ಆಗೋಗುತ್ತೆ. ನೆಕ್ಸ್ಟ್, ಗಿವ್ ಅ ರೀಸನ್ ಫಾರ್ ಯುವರ್ ಆನ್ಸರ್. ರೀಸನ್ ಹೇಳಬೇಕಿದೆ. ಕಾರ್ ಎ ವಿಲ್ ವಿನ್ ಬಿಕಾಸ್ ದ ಸರ್ಫೇಸ್ ಈಸ್ ಸ್ಮೂತ್ ಎಕ್ಸೆಪ್ಟ್ ಆಲ್ ದ ರಿಲೆವೆಂಟ್ ಆನ್ಸರ್. ಸೊ ಕಾರ್ ಎ ವಿನ್ ಆಗ್ಬೋದು, ಯಾಕೆ ಅಂತಂದರೆ ಸರ್ಫೇಸು ಸ್ಮೂತ್ ಆಗಿರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಆಫ್ಟರ್ ದ ರೇಸ್ which car won? Yes, obviously the answer is car A. ಆ ವಿನ್ನಿಂಗಿಗೆ ರೀಸನ್ ಏನು ಅಂತ ಹೇಳಬೇಕಂತೆ. ಕಾರ್ ಎ ವೆಂಟ್ ಫರ್ದರ್ ದ್ಯಾನ್ ಕಾರ್ ಬಿ ಬಿಕಾಸ್ ದ ಸರ್ಫೇಸ್ ಆಫ್ ಇಟ್ಸ್ ಪ್ಲ್ಯಾಂಕ್ ವಾಸ್ ಸ್ಮೂತರ್, ಸೊ there was a less friction. Car B could not go as far because the surface of its plank was rough, resulting in more friction. ಸೊ ಇದು ಕಾರಿಗೆ ಸ್ಮೂತನ್ ಆಗಿರೋದ್ರಿಂದ ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ. ಕಾರ್ ಬಿ ಏನಾಗುತ್ತೆ, ಸೊ ಟವಲಿಂದ ಪ್ಲ್ಯಾಂಕನ್ನು ಕವರ್ ಮಾಡಿರೋದ್ರಿಂದ ಏನಾಗುತ್ತೆ, ಸರ್ಫೇಸು ರಫ್ ಆಗಿರುತ್ತೆ, ಹಾಗಾಗಿ ಸ್ಪೀಡಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಸ್ಪೀಡ್ ಆಫ್ ಬೋತ್ ಕಾರ್ ವಾಸ್ ಡ್ಯಾಶ್ ಆನ್ ದ ಅನ್ಕವರ್ಡ್ ಪ್ಲಾಂಕ್. ಸೊ ಇನ್ ಕೇಸ್ ಏನಾದರೂ ಆ ಪ್ಲ್ಯಾಂಕನ್ನು ಅನ್ಕವರ್ ಮಾಡಲಿಲ್ಲ ಅಂತಂದರೆ ಎರಡೂ ಕಾರಿನ ಸ್ಪೀಡ್ ಏನಾಗಿರ್ತಿತ್ತು, ಸೇಮ್ ಇರ್ತಿತ್ತ, ಡಿಫ್ರೆಂಟ್ ಇರ್ತಿತ್ತು? ಸೇಮ್ ಇರ್ತಿತ್ತು. ಅಂಡರ್ಸ್ಟುಡ್? The speed of a car on the uncovered plank was dash than that of car on the covered plank. So uncovered plank ಏನಾಗಿದೆ, ಫಾಸ್ಟ್ ಆಗಿ ಹೋಗುತ್ತೆ ಕಂಪೇರ್ಡ್ ಟು ದ ಕವರ್ಡ್ ಪ್ಲ್ಯಾಂಕ್. ಓಕೆ, ನೆಕ್ಸ್ಟ್ ಒನ್, ದ ರೀಸನ್ ಫಾರ್ ದಿಸ್ ಈಸ್ ಬಿಕಾಸ್ there was a dash on the plank covered with a towel. Energy na friction? Yes, energy. Understood? Next one. Yes, student, this is your WS4. What are the two factors that friction is depend upon? Explain. ಯಾವುದಾದ್ರೂ ಎರಡು ಫ್ಯಾಕ್ಟರ್ನ ಎಕ್ಸ್ಪ್ಲೈನ್ ಮಾಡಿ. ಫ್ರಿಕ್ಷನ್ ಮೇಲೆ ಡಿಪೆಂಡ್ ಆಗಿರುವಂಥ ಯಾವುದಾದ್ರೂ ಎರಡು ಫ್ಯಾಕ್ಟರ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ದ ಟೂ ಫ್ಯಾಕ್ಟರ್ಸ್ ದಟ್ ಫ್ರಿಕ್ಷನ್ ಇಸ್ ಡಿಪೆಂಡ್ ಅಪಾನ್ ಆರ್ ಟೈಪ್ ಆಫ್ ಎ ಸರ್ಫೇಸ್, ಅಮೌಂಟ್ ಆಫ್ ಫೋರ್ಸ್ ಬಿಟ್ವೀನ್ ದ ಸರ್ಫೇಸ್. ಒಂದು, ಆ ಸರ್ಫೇಸ್ ಹೇಗಿರುತ್ತೆ, ರಫ್ ಆಗಿರತ್ತಾ ಸ್ಮೂತ್ ಆಗಿರತ್ತಾ ಅಂತ. ಆ್ಯಂಡ್ ಅಮೌಂಟ್ ಆಫ್ ಫೋರ್ಸ್, ನಾವು ತುಂಬ ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡ್ತೀವ, ಕಮ್ಮಿ ಫೋರ್ಸನ್ನು ಅಪ್ಲೈ ಮಾಡ್ತೀವ ಆ ಸರ್ಫೇಸ್ ಮೇಲೆ ಅನ್ನೋದು ಕಾರಣ ಆಗಿರುತ್ತೆ ಮಕ್ಕಳು. ಓಕೆ, ನೆಕ್ಸ್ಟ್ ಒನ್, ಲೇಬಲ್ ದ ಪಿಕ್ಚರ್ 1, 2, 3 ಇನ್ ಆರ್ಡರ್ ಫ್ರಮ್ ಲೋಯೆಸ್ಟ್ ಫ್ರಿಕ್ಷನ್ ಟು ದ ಹೈಯೆಸ್ಟ್ ಫ್ರಿಕ್ಷನ್. ಸೊ ಈ ಪಿಕ್ಚರನ್ನು ನೋಡಿಬಿಟ್ಟು ಲೋಯೆಸ್ಟ್ ಫ್ರಿಕ್ಷನ್ ಯಾವುದು, ಹೈಯೆಸ್ಟ್ ಫ್ರಿಕ್ಷನ್ ಯಾವುದು ಅಂತ ಹೇಳಿಬಿಟ್ಟು ನೋಡಬೇಕಂತೆ. ಫಸ್ಟ್ ಒನ್, ಟಾರ್ ರೋಡ್, ಮಾರ್ಬಲ್ ಫ್ಲೋರ್, ಕಾಂಕ್ರೀಟ್ ಫ್ಲೋರ್. ಸೊ ಇಲ್ಲಿ ಲೋಯೆಸ್ಟ್ ಫ್ರಿಕ್ಷನ್ ಯಾವುದು,
ಆ್ಯಂಡ್ ಹೈಯೆಸ್ಟ್ ಫ್ರಿಕ್ಷನ್ ಯಾವುದು? ಸೊ ಲೋಯೆಸ್ಟ್ ಫ್ರಿಕ್ಷನ್ ಫಸ್ಟ್ ಯಾವುದು ಬರುತ್ತೆ? ಮಾರ್ಬಲ್ ಬರುತ್ತೆ, ನೈಸಾಗಿರುತ್ತೆ ಅಲ್ವಾ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಲೋಯೆಸ್ಟ್ ಫ್ರಿಕ್ಷನ್ ಕಂಪೇರ್ಡ್ ಟು ಮಾರ್ಬಲ್ ಫ್ಲೋರಿಗೆ ಕಂಪೇರ್ ಮಾಡೋದು ಯಾವುದು? ಕಾಂಕ್ರೀಟ್ ಫ್ಲೋರ್. ಇದು ಕೂಡ ನೈಸಾಗಿರುತ್ತೆ ಕಂಪೇರ್ಡ್ ಟು ಅ ಟಾರ್ ರೋಡ್. ಸೊ ಫೈನಲಿ ಟಾರ್ ರೋಡ್ ಈಸ್ ದ lowest friction to the highest. ಸೊ ಏನಿದೆ ಲೋಯೆಸ್ಟ್ ಇಂದ ಹೈಯೆಸ್ಟಿಗೆ ಅಂತ ಹೇಳಿದ್ದಾರೆ. ಅಂಡರ್ಸ್ಟುಡ್? ಸೊ ಫಸ್ಟ್ ಒನ್ ಈಸ್ ಮಾರ್ಬಲ್, ಸೆಕೆಂಡ್ ಒನ್ ಈಸ್ ಕಾಂಕ್ರೀಟ್, ಥರ್ಡ್ ಒನ್ ಈಸ್ ಟಾರ್ ರೋಡ್. ಎಕ್ಸ್ಪ್ಲೈನ್ ವೈ ರಫ್ ಸರ್ಫೇಸಸ್ ಪ್ರೊಡ್ಯೂಸ್ ಮೋರ್ ಫ್ರಿಕ್ಷನ್ ದ್ಯಾನ್ ದ ಸ್ಮೂತ್ ಸರ್ಫೇಸಸ್. ರಫ್ ಸರ್ಫೇಸಸ್ಗೆ ಕಂಪೇರ್ ಮಾಡಿದ್ರೆ ಸ್ಮೂತ್ ಸರ್ಫೇಸಸ್ಸಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಯಾಕೆ ಮತ್ತು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತೀರಿ. ನೋಡೋಣ ಮಕ್ಕಳ. ರಫ್ ಸರ್ಫೇಸಸ್ ಪ್ರೊಡ್ಯೂಸ್ ಮೋರ್ ಫ್ರಿಕ್ಷನ್ ದ್ಯಾನ್ ಸ್ಮೂತ್ ಸರ್ಫೇಸಸ್. ಸೊ ರಫ್ ಸರ್ಫೇಸಸ್ಸಿಗೆ ಕಂಪೇರ್ ಮಾಡಿದ್ರೆ ಸ್ಮೂತ್ ಸರ್ಫೇಸಸ್ಸಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ರಫ್ ಸರ್ಫೇಸಸ್ ಹ್ಯಾವ್ ಮೋರ್ ಇರ್ರೆಗ್ಯುಲರಿಟೀಸ್ ದ್ಯಾನ್ ದ ಸ್ಮೂತ್ ಸರ್ಫೇಸಸ್. ಸೊ ಸ್ಮೂತ್ ಸರ್ಫೇಸಸ್ಸಿಗೆ ಕಂಪೇರ್ ಮಾಡಿದ್ರೆ ರಫ್ ಸರ್ಫೇಸಸ್ಸಲ್ಲಿ ತುಂಬ ಇರ್ರೆಗ್ಯುಲರಿಟೀಸ್ ಇರುತ್ತೆ. ಯಾವುದ್ರದ್ದು? ಸೊ ಮಾಲಿಕ್ಯೂಲ್ಸಿಂದು ಅಥವಾ ಸ್ಮಾಲ್ ಏನಿರುತ್ತಲ್ಲ ಅದ್ರದ್ದು. ವೆನ್ ದ ಸರ್ಫೇಸಸ್ ಆರ್ ಮೂವಿಂಗ್ ಅಗೇನ್ಸ್ಟ್ ಒನ್ ಅದರ್, ದ ಇರ್ರೆಗ್ಯುಲಾರಿಟೀಸ್ ಇನ್ ದ ಬೋತ್ ಸರ್ಫೇಸಸ್ ಗೆಟ್ ಇಂಟರ್ಲಾಕ್ಡ್ ವಿತ್ ಈಚ್ ಅದರ್, ದಸ್ ಸ್ಲೋಯಿಂಗ್ ಡೌನ್ ದ ಮೋಷನ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಸರ್ಫೇಸಸ್ಸು ವೆನ್ ದ ಸರ್ಫೇಸಸ್ ಆರ್ ಮೂವಿಂಗ್ ಅಗೇನ್ಸ್ಟ್ ಒನ್ ಅನದರ್. ಸೊ ಸರ್ಫೇಸಸ್ಸು ಒಂದರ ಅಗೇನ್ಸ್ಟ್ ಆಗಿ ಇನ್ನೊಂದಿಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಆ ಇರ್ರೆಗ್ಯುಲಾರಿಟೀಸ್ ಇರುತ್ತಲ್ಲ ಬೋತ್ ಸರ್ಫೇಸಸಲ್ಲಿ ಏನಾಗುತ್ತೆ, ಇಂಟರ್ಲಾಕ್ ವಿತ್ ಈಚ್ ಅದರ್, ದಸ್ ಸ್ಲೋ ಡೌನ್ ದ ಮೋಷನ್. ಅದೇನು ಮಾಡುತ್ತೆ, ಈ ರೀತಿಯಾದಾಗ ಮೋಷನನ್ನು ಸ್ಲೋ ಆಗಿ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Next one. Yes, in the images given below, put a tick mark against the ones that show the effect of friction. ಸೊ ಇಲ್ಲೇನು ಮಾಡಬೇಕು, ಈ ಇಮೇಜಸ್ನ ನೋಡಿಬಿಟ್ಟು ಸೊ ಒಂದು ಟಿಕ್ ಮಾರ್ಕನ್ನು ಹಾಕಬೇಕು. ಯಾವುದಕ್ಕೆ? ಅಗೇನ್ಸ್ಟ್ ಒನ್ಸ್ ದ ಶೋ ದ ಎಫೆಕ್ಟ್ ಫ್ರಿಕ್ಷನ್. ಯಾವುದು ಎಫೆಕ್ಟಿವ್ ಫ್ರಿಕ್ಷನನ್ನು ಮಾಡುತ್ತೆ ಅದು. ದಿವಾಳಿ ಸ್ಪಾರ್ಕ್, ಸೊ ಇದೇನಾದರೂ ಫ್ರಿಕ್ಷನ್ ಉಂಟು ಮಾಡುತ್ತಾ? ಇಲ್ಲ. ವಾರ್ನ್ ಔಟ್ ಶೂ ಸೋಲ್ಸ್, ಎಸ್, ಈ ಶೂ ಸೋಲ್ಸ್ ಈ ರೀತಿಯಾಗಿದೆಯಲ್ಲ, ಇದೇನು ಮಾಡುತ್ತೆ, ಫ್ರಿಕ್ಷನನ್ನು ಉಂಟು ಮಾಡುತ್ತೆ. ಯಾಕೆಂತಂದರೆ ಇಲ್ಲಿ ರಫ್ ಸರ್ಫೇಸಸ್ ಇದೆ. ಸ್ಮೂತ್ ಸರ್ಫೇಸಲ್ಲಿ ವಾಕ್ ಮಾಡಬೇಕಾದ್ರೆ ಇದೇನು ಮಾಡುತ್ತೆ, ಫ್ರಿಕ್ಷನನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್, ವಾರ್ನ್ ಔಟ್ ದ ಟೈರ್ಸ್. ಸೊ ಟೈರ್ಸು ಅಷ್ಟೇ. ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಸ್ಪೀಡಾಗಿ ಹೋಗ್ಬೇಕಾದ್ರೆ ಏನು ಮಾಡುತ್ತೆ, ಇದು ಜಾರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ವೆಹಿಕಲ್ಸ್ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅಂದರೆ ಇದರಲ್ಲಿ ಏನಿದೆ, ಫ್ರಿಕ್ಷನ್ ಇದೆ ಅಂತ ಹೇಳಬೇಕು. ನೆಕ್ಸ್ಟ್, ಲೈಟ್ನಿಂಗ್ ಅ ಮ್ಯಾಸ್ಟಿಕ್. ಸೊ ಮ್ಯಾಸ್ಟಿಕ್ ಲೈಟ್ನಿಂಗ್ ಆಗಬೇಕು ಅಂತಂದರೆ ಇದೆರಡರ ಮಧ್ಯೆ ಫ್ರಿಕ್ಷನ್ ಆದರೆ ಮಾತ್ರ ಅದು ಲೈಟ್ನಿಂಗ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, what are two effects of friction? Explain the example. ಸೊ ಫ್ರಿಕ್ಷನಿನ ಯಾವುದಾದ್ರೂ ಎರಡು ಎಫೆಕ್ಟ್ಸನ್ನು ಹೇಳಿ ಜೊತೆಗೆ ಎಕ್ಸಾಂಪಲ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಒನ್ ಈಸ್, ಸೊ ಮಕ್ಕಳ ಎಕ್ಸಾಂಪಲ್ ಇದೇ ಇರಬೇಕಂತ ಏನಿಲ್ಲ, ವೇರಿ ಕೂಡ ಆಗ್ಬೋದು. ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫಾಲೋಯಿಂಗ್ ಆರ್ ದ ಟೂ ಎಫೆಕ್ಟ್ಸ್ ಆಫ್ ಫ್ರಿಕ್ಷನ್. ಫಸ್ಟ್ ಒನ್, ಫ್ರಿಕ್ಷನ್ ಜನರೇಟ್ಸ್ ಹೀಟ್. ಸೊ ಫ್ರಿಕ್ಷನ್ ಏನು ಮಾಡುತ್ತೆ, ಹೀಟನ್ನು ಜನರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ವಿ ರಬ್ ಅವರ್ ಪಾಮ್ ಟುಗೆದರ್ ವಿ ಫೀಲ್ ಸಮ್ ವಾರ್ಮ್ ಆರ್ ಹೀಟ್ ಬಿಟ್ವೀನ್ ದೆಮ್. This is because of the friction between the surface of our palm. When they are rubbed together, generate a heat. ಮಕ್ಕಳ, ನಮ್ಮ ಪಾಮ್ಸ್ಗಳನ್ನು ಅಂದರೆ ಅಂಗೈಗಳನ್ನು ನಾವು ಸ್ವಲ್ಪ ಹೊತ್ತು ರಬ್ ಮಾಡಿದಾಗ ಏನಾಗುತ್ತೆ, ನಮಗೆ ಹೀಟ್ ಫೀಲ್ ಆಗುತ್ತೆ ಅಲ್ವಾ. ಸೊ ಈ ಹೀಟ್ ಯಾಕಾಗತ್ತೆ ಅಂದರೆ
ನಮ್ಮ ಎರಡೂ ಪಾಮ್ಗಳು ಅಂತಂದರೆ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಎರಡೂ ಪಾಮ್ಗಳನ್ನು ನಾವು ರಬ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಅದು ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, ಫ್ರಿಕ್ಷನ್ ಕಾಸಸ್ ವೇರ್ ಆ್ಯಂಡ್ ಟೇರ್. ಸೊ ಫ್ರಿಕ್ಷನ್ ಯಾವಾಗ ಉಂಟಾಗುತ್ತೆ, ಸೊ ವೇರ್ ಆ್ಯಂಡ್ ಟೇರ್ ಮಾಡಿದಾಗ. ಫಾರ್ ಎಕ್ಸಾಂಪಲ್, when we walk or run, the friction between our shoes and the ground causes wear and tear. ಸೊ ನಾವು ವಾಕ್ ಮಾಡಬೇಕಾದ್ರೆ ನಮ್ಮ ಸ್ಲಿಪ್ಪರ್ ಅಥವಾ ಶೂನ ಸೋಲ್ಸ್ ಏನಿರುತ್ತಲ್ಲ ಅದು ಗ್ರೌಂಡಿಗೆ ತಾಗ್ದಾಗ ಏನಾಗುತ್ತೆ, ಅಲ್ಲೂ ಕೂಡ ಫ್ರಿಕ್ಷನ್ ಉಂಟಾಗಿ ಏನಾಗುತ್ತೆ, ಸೊ ಇದು ವೇರ್ ಆ್ಯಂಡ್ ಟೇರ್ ಏನಿದೆಯಲ್ಲ ಅದು ಆಗತ್ತೆ. ಓಕೆ, ನೆಕ್ಸ್ಟ್ ಒನ್, name an instance for the following properties of friction. First one, where friction opposing motion is advantageous. ಸೊ ಫ್ರಿಕ್ಷನ್ ಏನಾದರೂ ಮೋಷನನ್ನು ಅಪೋಸ್ ಮಾಡ್ತಿದೆ ಅಂತಂದರೆ ಅದು ಅಡ್ವಾಂಟೇಜಸ್ ಅಂತ ಹೇಳ್ತೀರ. ಎಸ್, ಫ್ರಿಕ್ಷನ್ ಈಸ್ ಅಡ್ವಾಂಟೇಜಸ್ ವೆನ್ ಇಟ್ ಪ್ರಿವೆಂಟ್ಸ್ ಅಸ್ ಫ್ರಮ್ ಸ್ಲಿಪ್ಪಿಂಗ್. ಸೊ ಈ ಫ್ರಿಕ್ಷನ್ ಒಂದು ಅಡ್ವಾಂಟೇಜಸ್. ಯಾಕೆ ಅಂತಂದರೆ ಅದು ನಾವು ಸ್ಲಿಪ್ ಆಗೋದನ್ನ ಬೀಳ್ಸೋದನ್ನು ತಪ್ಪಿಸುತ್ತೆ. ಓಕೆ, ನೆಕ್ಸ್ಟ್ ಒನ್, ವೆರ್ ಫ್ರಿಕ್ಷನ್ ಕಾಸಿಂಗ್ ಹೀಟ್ ಈಸ್ ಅಡ್ವಾಂಟೇಜಸ್. ಸೊ ಫ್ರಿಕ್ಷನ್ ಹೀಟನ್ನು ಜನರೇಟ್ ಮಾಡ್ತಿದೆ ಅಂತಂದರೆ ಅದು ಅಡ್ವಾಂಟೇಜ್ ಅಂತ ಹೇಳ್ತೀಯ. ನೋಡೋಣ ಮಕ್ಕಳ, ಫ್ರಿಕ್ಷನ್ ಕಾಸಿಂಗ್ ಹೀಟ್ ಈಸ್ ಅಡ್ವಾಂಟೇಜಸ್ ವೆನ್ ವಿ ಲೈಟ್ ಅ ಮ್ಯಾಸ್ಟಿಕ್. ಸೊ ಆ ಮ್ಯಾಸ್ಟಿಕ್ಕು ಮತ್ತು ಮ್ಯಾಚ್ ಬಾಕ್ಸ್ ಎರಡರ ಮಧ್ಯೆ ಫ್ರಿಕ್ಷನ್ ಉಂಟಾದಾಗ ಮಾತ್ರ ಏನಾಗುತ್ತೆ, ಸೊ ಲೈಟ್ನಿಂಗ್ ಈಸ್ ಹ್ಯಾಪ್ನಿಂಗ್. ಸೊ ಅದು ಬೆಳಕು ಅಥವಾ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ ಮಕ್ಕಳ. ಯಾಕಂದರೆ ಎರಡು ಸರ್ಫೇಸಸ್ ಫ್ರಿಕ್ಷನ್ ಆಗ್ತಿದೆ ಅಂದರೆ ಅಲ್ಲಿ ಹೀಟ್ ಜನರೇಟ್ ಆಗ್ತಿರುತ್ತೆ. ಹಾಗಾಗಿ ಏನಾಗುತ್ತೆ, ಮ್ಯಾಸ್ಟಿಕ್ ಆ್ಯಂಡ್ ಮ್ಯಾಚ್ ಬಾಕ್ಸ್ ಅಲ್ಲಿ ಫ್ರಿಕ್ಷನ್ ಉಂಟಾದಾಗ ಏನಾಗುತ್ತೆ, ಆ ಲೈಟ್ನಿಂಗ್ ಬರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಒನ್, ವೇರ್ ಫ್ರಿಕ್ಷನ್ ಕಾಸಿಂಗ್ ವೇರ್ ಆ್ಯಂಡ್ ಟೇರ್ ಈಸ್ ಅಡ್ವಾಂಟೇಜಸ್. ಸೊ ಫ್ರಿಕ್ಷನ್ನು ವೇರ್ ಆ್ಯಂಡ್ ಟೇರ್ ಆಗ್ತಿದೆ ಅಂತಂದರೆ ಅದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ಸಾ? ಎಸ್, ಇಟ್ ಈಸ್ ಅಡ್ವಾಂಟೇಜಸ್. ವೆನ್ ಶಾರ್ಪನಿಂಗ್ ಓಲ್ಡ್ ನೈಫ್ ಬೈ ರಬ್ಬಿಂಗ್ ಅಗೇನ್ಸ್ಟ್ ದ ಸ್ಟೋನ್. ಸೊ ನಾವೇನಾದರೂ ಒಂದು ನೈಫನ್ನು ಶಾರ್ಪ್ ಮಾಡಬೇಕು ಅಂತಂದರೆ ನಾವು ನೈಸಾಗಿರೋ ಸ್ಟೋನ್ ಮೇಲೇ ಅದನ್ನು ರಬ್ ಮಾಡಿದ್ರೆ ಅದು ಶಾರ್ಪ್ ಆಗುತ್ತಾ? ಇಲ್ಲ ಅಲ್ವಾ ಮಕ್ಕಳ. ಸೊ ರಫ್ ಆಗಿರೋ ಸ್ಟೋನ್ ಮೇಲೆ ಅದನ್ನು ರಬ್ ಮಾಡಿದಾಗ ಏನಾಗುತ್ತೆ, ಶಾರ್ಪ್ ಆಗುತ್ತೆ. ಹಾಗಾಗಿ ವೇರ್ ಆ್ಯಂಡ್ ಟೇರ್ ಈಸ್ ಆಲ್ಸೋ ಅ ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಒನ್, ವಾಟ್ ವಿಲ್ ಹ್ಯಾಪನ್ ಇಫ್ ದೆರ್ ಈಸ್ ನೋ ಫ್ರಿಕ್ಷನ್ ಆನ್ ದ ಅರ್ತ್. ಸೊ ಅರ್ತ್ ಮೇಲೆ ಫ್ರಿಕ್ಷನ್ನೇ ಇರಲಿಲ್ಲ ಅಂತಂದರೆ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳ. ಇಫ್ ದೆರ್ ವಾಸ್ ನೋ ಫ್ರಿಕ್ಷನ್ ಆನ್ ದ ಅರ್ತ್, it would be very difficult to perform daily activities like walking, driving, etc. ಸೊ ಅರ್ಥ ಮೇಲೆ ಫ್ರಿಕ್ಷನ್ನೇ ಇರಲಿಲ್ಲ ಅಂದರೆ ಏನಾಗ್ತಿತ್ತು ಅಂತಂದರೆ ನಾವು ವಾಕ್ ಮಾಡುವಾಗ ಏನಾಗ್ತಿತ್ತು, ಸ್ಲಿಪ್ ಆಗಿ ಬೀಳ್ತಾ ಇದ್ವಿ. ಡ್ರೈವಿಂಗ್ ಮಾಡುವಾಗ ಟೈರ್ಸು ಮತ್ತು ರೋಡ್ ಮಧ್ಯೆ ಫ್ರಿಕ್ಷನ್ ಇರಲಿಲ್ಲ ಅಂತಂದರೆ ತುಂಬ ಆಕ್ಸಿಡೆಂಟ್ಗಳು ಆಗುವಂಥ ಚಾನ್ಸಸ್ ಇರ್ತಿತ್ತು. ಹಾಗಾಗಿ ಫ್ರಿಕ್ಷನ್ ಈಸ್ helpful to us, isn't it children? Next one, how can we increase friction in the following instances? Driving on the road. ಸೊ ನಾವು ಈ ರೀಸನಲ್ಲಿ ಕೆಳಗೆ ಕೊಟ್ಟಿರುವಂಥ ರೀಸನಲ್ಲಿ ಹೇಗೆ ಫ್ರಿಕ್ಷನನ್ನು ಇನ್ಕ್ರೀಸ್ ಮಾಡ್ಬೋದು ಅಂತಂದರೆ, ವಿ ಕ್ಯಾನ್ ಇನ್ಕ್ರೀಸ್ ಫ್ರಿಕ್ಷನ್ ಬೈ ಮೇಕಿಂಗ್ ದ ಸರ್ಫೇಸ್ ಆಫ್ ದ ಕಾರ್ ಟೈರ್ಸ್ ಮೋರ್ ರಫ್. ಸೊ ಫ್ರಿಕ್ಷನನ್ನು ಹೇಗೆ ಇದು ಮಾಡ್ಬೋದು ಅಂತಂದರೆ, ಅದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಟೈರ್ಗಳು ಸ್ವಲ್ಪ ರಫ್ ಆಗಿರೋ ಹಾಗೆ ನೋಡಿಕೊಂಡ್ರೆ ನಾವು ಫ್ರಿಕ್ಷನನ್ನು ಜಾಸ್ತಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್, ವಾಕಿಂಗ್ ಆನ್ ಅ ಸ್ಮೂತ್ ಸರ್ಫೇಸ್. ವಿ ಕ್ಯಾನ್ ಮೇಕ್ ಶೂರ್ ದಟ್ ದ ಸೋಲ್ಸ್ ಆಫ್ ಅವರ್ ಶೂಸ್ ಹ್ಯಾವ್ ಮಾರ್ಕಿಂಗ್ ಆನ್ ದೆಮ್.
ವಿಚ್ ಮೇಕ್ಸ್ ದ ಸರ್ಫೇಸ್ ರಫ್. ಸೊ ನಾವು ಒಂದು ಸ್ಮೂತ್ ಸರ್ಫೇಸ್ ಮೇಲೆ ವಾಕ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಶೂಸ್ ಅಥವಾ ಸ್ಲಿಪ್ಪರಿನ ಸೋಲ್ಸ್ ಏನಿದೆಯಲ್ಲ ಅದೇನಾಗಿರುತ್ತೆ, ಸರ್ಫೇಸ್ ರಫ್ ಆಗಿರೋದ್ರಿಂದ ನಾವು ಆರಾಮಾಗಿ ವಾಕಿಂಗ್ ಮಾಡ್ಬೋದು. ಸೊ ಈ ಸೋಲ್ಸ್ ಆಫ್ ಶೂ ಏನಿದೆಯಲ್ಲ ಅದೇ ಸರ್ಫೇಸ್ ರಫ್ ಆಗೋ ಹಾಗೆ ಮಾಡುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ say this: a king ordered all roads in his kingdom to be made of marble. Lot of accident reported. There were a lots of accident reported. ಒಬ್ಬ ರಾಜ ಏನು ಮಾಡ್ತಾರಂತೆ, ತನ್ನ ಕಿಂಗ್ಡಮಲ್ಲಿರುವಂಥ ರೋಡ್ಗಳೆಲ್ಲನೂ ಕೂಡ ಮಾರ್ಬಲಲ್ಲಿ ಮಾಡಿ ಅಂತ ಹೇಳ್ತಾನಂತೆ. ಸೊ ಅದ್ರ ಪ್ರತಿಫಲ ಏನಾಗುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಯಾಕೆ? ವಾಟ್ ಕುಡ್ ಬಿ ದ ರೀಸನ್ ಅಂತಂದರೆ, a lot of accidents were reported because the surface of marble is very smooth and it has less friction. ಯಾಕೆ ಅಂತಂದರೆ ಆ ಮಾರ್ಬಲಿನ ಸರ್ಫೇಸ್ ತುಂಬ ಸ್ಮೂತ್ ಆಗಿರೋದ್ರಿಂದ ಅದಕ್ಕೆ ಫ್ರಿಕ್ಷನ್ ಕೂಡ ಲೆಸ್ ಆಗಿರುತ್ತೆ. ಸೊ ಸರ್ಫೇಸು ರಫ್ ಆಗಿದ್ದರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ, ಸರ್ಫೇಸು ಸ್ಮೂತಾಗಿದ್ದರೆ ಫ್ರಿಕ್ಷನ್ನು ಕಮ್ಮಿ ಇರುತ್ತೆ. ಸೊ ಈ ಮಾರ್ಬಲಿನ ಸರ್ಫೇಸು ತುಂಬ ಸ್ಮೂತಾಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನ್ನು ಕಮ್ಮಿ ಆಗಿಬಿಟ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ವಾಟ್ ಶುಡ್ ದ ಕಿಂಗ್ ಡೂ? ನೆಕ್ಸ್ಟು ಕಿಂಗ್ ಏನು ಮಾಡ್ತಾನೆ, ದ ಕಿಂಗ್ ಶುಡ್ ರೀಪ್ಲೇಸ್ ದ ರೋಡ್ ವಿತ್ ಅ ರಫರ್ ಮೆಟೀರಿಯಲ್ ಸೊ ದಟ್ ದ ಫ್ರಿಕ್ಷನ್ ಈಸ್ ಇನ್ಕ್ರೀಸಸ್. ಸೊ ಆ ಕಿಂಗ್ ಏನು ಮಾಡ್ತಾನೆ, ಸೊ ಆ ರೋಡನ್ನು ರಫರ್ ಮೆಟೀರಿಯಲಿಂದ ಮಾಡ್ತಾನೆ, ಆವಾಗ ಫ್ರಿಕ್ಷನ್ನು ಇನ್ಕ್ರೀಸ್ ಆಗುತ್ತೆ, ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೇಮ್ ಆ್ಯಂಡ್ ಇನ್ಸ್ಟಾನ್ಸ್ when friction is disadvantage because it slows down the motion. ಸೊ ಕೆಲವೊಂದು ಕಡೆ ಏನಾಗುತ್ತೆ, ಫ್ರಿಕ್ಷನ್ನು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯಾಕೆ ಅಂತಂದರೆ ಅದು ಮೋಷನನ್ನು ಸ್ಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎ ಕಿಕ್ಡ್ ಫುಟ್ಬಾಲ್ ಸ್ಲೋಸ್ ಡೌನ್ ಆಫ್ಟರ್ ರೋಲಿಂಗ್ ಫಾರ್ ಸಮ್ ಟೈಮ್. ಸೊ ನಾವು ಒಂದು ಫುಟ್ಬಾಲನ್ನು ಕಿಕ್ ಮಾಡಿದಾಗ ಅದು ರೋಲ್ ಆಗಿಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಸ್ಲೋ ಆಗುತ್ತೆ. ಯಾಕಂದರೆ ಬಿಕಾಸ್ ಆಫ್ ದ ಫ್ರಿಕ್ಷನ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಇಟ್ ಜನರೇಟ್ ಅ ಹೀಟ್. ಫ್ರಿಕ್ಷನ್ನು ಹೀಟನ್ನು ಜನರೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂತ ನೋಡೋಣ ಮಕ್ಕಳ. ಫ್ರಿಕ್ಷನ್ ಕಾಸಸ್ ಹೀಟ್ ಇನ್ ಮಿಷಿನ್ಸ್ ವಿಚ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ ಕೂಲ್ಯಾಂಟ್ಸ್ ಟು ಕೀಪ್ ದ ಟೆಂಪರೇಚರ್ ಡೌನ್. ಸೊ ಫ್ರಿಕ್ಷನ್ ಏನು ಮಾಡುತ್ತೆ, ಮಿಷಿನನ್ನು ಹೀಟ್ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ ಕೂಲ್ಯಾಂಟ್ಸ್ ಟು ಕೀಪ್ ದ ಟೆಂಪರೇಚರ್ ಡೌನ್. ಸೊ ಆ ಮಿಷಿನ್ನ ಟೆಂಪರೇಚರ್ ಡೌನ್ ಮಾಡಬೇಕು ಅಂದರೆ ನಾವು ಕೂಲೆಂಟ್ಸ್ನ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕಾರನ್ನು ತುಂಬ ದೂರ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಅದು ಹೀಟ್ ಆಗಿರುತ್ತೆ, ಆಗ ನೀವೇನು ಮಾಡ್ತೀರಾ, ವಾಟರ್ನ ಹಾಕ್ತೀರಾ. ಸೊ ಹಿಯರ್ ವಾಟರ್ ಇಸ್ ಎ ಕೂಲ್ಯಾಂಟ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಇಟ್ ಕಾಸಸ್ ವೇರ್ ಆ್ಯಂಡ್ ಟೇರ್. ಸೊ ಫ್ರಿಕ್ಷನ್ ಕಾಸಸ್ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತಿದ್ದಾರೆ. ಸೊ ಫ್ರಿಕ್ಷನ್ ಕಾಸಸ್ ವೇರ್ ಆ್ಯಂಡ್ ಟೇರ್ ಟು ಬೈಸಿಕಲ್ ಟೈರ್ಸ್ ಆ್ಯಂಡ್ ನೀಡ್ ಟು ಬಿ ರಿಪ್ಲೇಸ್ಡ್ ಫ್ರೀಕ್ವೆಂಟ್ಲಿ. ಸೊ ಬೈಸಿಕಲ್ ಟೈರ್ಸ್ ಏನಾಗಿರುತ್ತೆ, ಸೊ ಇದು ವೇರ್ ಆ್ಯಂಡ್ ಟೇರ್ ಆಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಧಾನವಾಗಿ ಮೂವ್ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ರೀಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್? ಸ್ವಲ್ಪ ಫಾಸ್ಟಾಗಿ ಹೋಗಬೇಕು ಅಂತಂದರೆ ರೀಪ್ಲೇಸ್ ಮಾಡಬೇಕು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ನಿಶಾಸ್ ಓಲ್ಡ್ ಸೈಕಲ್ ಕೀಪ್ಸ್ cracking. When she rides it, she needs to apply a lot of force. What can Nisha to do improve the performance of her cycle? ಸೊ ಇಲ್ಲಿ ನೋಡಿ ಮಕ್ಕಳ, ನಿಶಾನದು ಓಲ್ಡ್ ಸೈಕಲ್ ಇದೆ, ಅದು ಕ್ರೇಕಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ಓಕೆ,
ಅವಳು ರೈಡ್ ಮಾಡಬೇಕಾದ್ರೆ ಅವಳು ತುಂಬ ಫೋರ್ಸನ್ನ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾದರೆ ಆ ಸೈಕಲ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಅವಳು ಏನು ಮಾಡಬೇಕಾಗತ್ತೆ? ನಿಶಾ ಕ್ಯಾನ್ ಅಪ್ಲೈ ಆಯಿಲ್ ಆರ್ ಗ್ರೀಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್ ಬಿಟ್ವೀನ್ ದ ಪಾರ್ಟ್ಸ್ ಆಫ್ ಹರ್ ಬೈಸಿಕಲ್ ಆ್ಯಂಡ್ ಇಂಪ್ರೂವ್ ಇಟ್ಸ್ ಪರ್ಫಾರ್ಮೆನ್ಸ್. ಸೊ ನಿಶಾ ಏನು ಮಾಡಬೇಕು? ಆ ಚೈನಿಗೆ ಆಯಿಲ್ ಅಥವಾ ಗ್ರೀಸನ್ನ ಹಾಕಿದಾಗ ಫ್ರಿಕ್ಷನ್ ರೆಡ್ಯೂಸ್ ಆಗಿಬಿಟ್ಟು ಅದ್ರ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ವೈ ವಿ ಪುಟ್ ಟಾಕಮ್ ಪೌಡರ್ ಆನ್ ಕೇರಮ್ ಬೋರ್ಡ್ ಬಿಫೋರ್ ಪ್ಲೇಯಿಂಗ್. ಸೊ ನಾವು ಕೇರಮ್ ಆಡಬೇಕಾದ್ರೆ ಆಡೋಕ್ಕೂ ಮೊದಲು ಏನು ಮಾಡ್ತೀವಿ? ಸೊ ಪೌಡರ್ನ ಬೋರ್ಡ್ ಮೇಲೆ ಅಪ್ಲೈ ಮಾಡ್ತೀವಿ. ಯಾಕೆ ಅಂತಂದರೆ ಟಾಕಮ್ ಪೌಡರ್ ಮೇಕ್ಸ್ ದ ಸರ್ಫೇಸ್ ಆಫ್ ದ ಕೇರಮ್ ಬೋರ್ಡ್ ಮೋರ್ ಸ್ಮೂತ್. ಸೊ ಆ ಟಾಕಮ್ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ? ಸರ್ಫೇಸ್ ಆಫ್ ದ ಕೇರಮ್ ಬೋರ್ಡ್ ಏನಾಗಿರುತ್ತಲ್ಲ ಅದು ತುಂಬ ಸ್ಮೂತ್ ಆಗುತ್ತೆ. ದಿಸ್ ರೆಡ್ಯೂಸಸ್ ದ ಫ್ರಿಕ್ಷನ್ ಆ್ಯಂಡ್ ಅಲೋಸ್ ದ ಪೀಸ್ ಟು ಮೂವ್ ಈಸಿಲಿ ಆನ್ ದ ಬೋರ್ಡ್. ಸೊ ಇದು ಫ್ರಿಕ್ಷನನ್ನು ರೆಡ್ಯೂಸ್ ಮಾಡಿಬಿಟ್ಟು, ಸೊ ಪೌಡ್ರ್ ಹಾಕಿದ್ರೆ ಸರ್ಫೇಸ್ ಸ್ಮೂತ್ ಆಗುತ್ತೆ. ಅಂದರೆ ಸರ್ಫೇಸ್ ಸ್ಮೂತ್ ಆಯಿತು ಅಂದರೆ ಏನಾಯಿತು? ಫ್ರಿಕ್ಷನ್ ರೆಡ್ಯೂಸ್ ಆಯಿತು ಅಂತ. ಸೊ ಹಾಗಾಗಿ ಕಾಯಿನು ನೀಟಾಗಿ ಮೂವ್ ಆಗಲಿಕ್ಕೆ, ಬೋರ್ಡ್ ಮೇಲೆ ಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ಎಸ್, ವೈ ಆರ್ ಗ್ರಾವಿಟೇಷನಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಕಾಲ್ಡ್ ಅ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್? ಸೊ ಗ್ರಾವಿಟೇಷನಲ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸನ್ನು ಯಾಕೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ ಅಂತಂದರೆ, these forces are called a non-contact forces because they do not require direct contact to operate. ಯಾಕೆ ಅಂತಂದರೆ ಇವೆರಡೂ ಕೂಡ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತಂದರೆ ಯಾವುದೇ ಒಬ್ಬ ಮನುಷ್ಯನ ಸಹಾಯ ಇಲ್ಲದೆ, ಅಂತಂದರೆ ನಾವು ಯಾವುದೇ ರೀತಿ ಅದನ್ನು ಟಚ್ ಮಾಡದೆ, ಕಾಂಟ್ಯಾಕ್ಟ್ ಮಾಡದೆ ಕೂಡ ಅದು ಏನಾಗುತ್ತೆ? ತನ್ನ ಕೆಲಸಗಳನ್ನು, ಅಂದರೆ ಅಟ್ರಾಕ್ಟ್ ಆಗುವಂಥ ಕೆಲಸಗಳನ್ನು ಅದು ಮಾಡ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ವಾಟ್ ಆರ್ ದ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್? ಸೊ ಮ್ಯಾಗ್ನೆಟಿಗೆ ಪೋಲ್ಸ್ ಇದೆ. ಯಾವುದ್ಯಾವುದು? ದ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಆರ್ 2 ಎಂಡ್ಸ್. ಸೊ ಮ್ಯಾಗ್ನೆಟಿನ 2 ಎಂಡಲ್ಲಿ 2 ಪೋಲ್ಸ್ ಇದೆ. ಅದು ಯಾವುದ್ಯಾವುದು ಅಂತಂದರೆ, ಒಂದು ನಾರ್ತ್ ಪೋಲ್ ಆ್ಯಂಡ್ ಅನದರ್ ಒನ್ ಈಸ್ ಸೌತ್ ಪೋಲ್. ಆ ಮ್ಯಾಗ್ನೆಟಿನ ಫರ್ದರ್ ಎಷ್ಟೇ ಡಿವೈಡ್ ಮಾಡ್ತಾ ಹೋದರೂ ಏನಾಗುತ್ತೆ? ಅದು 2 ಪೋಲ್ಸ್ ಆಗಿ ಅದು ಕನ್ವರ್ಟ್ ಆಗ್ತಾನೇ ಇರುತ್ತೆ. ಅಂದರೆ ಒಂದಿಷ್ಟು ದೊಡ್ಡ ಮ್ಯಾಗ್ನೆಟಲ್ಲಿ 2 ಕಟ್ ಮಾಡಿದ್ರೆ ಅದು ಮತ್ತೆ ನಾರ್ತ್ ಪೋಲ್ ಸೌತ್ ಪೋಲ್, ನಾರ್ತ್ ಪೋಲ್ ಸೌತ್ ಪೋಲ್ ಆಗಿ ಅದು 2 ಪೋಲ್ಗಳು ಇದ್ದೇ ಇರುತ್ತೆ. ಓಕೆ, ನೇಮ್ ದ 3 ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟಿಗೆ ಇರುವಂತಹ 3 ಪ್ರಾಪರ್ಟೀಸ್ ಯಾವುದು ಹೇಳಿ ಅಂತ ಹೇಳ್ತೀರಿ. The 3 properties of magnets are all magnets have 2 poles. ಎಲ್ಲ ಮ್ಯಾಗ್ನೆಟ್ಗಳಿಗೂ ಎಷ್ಟು ಪೋಲ್ಸ್ ಇರುತ್ತೆ? 2 ಪೋಲ್ಸ್ ಇರುತ್ತೆ. ಯಾವ್ದ್ಯಾವುದು? ಒನ್ ಈಸ್ ನಾರ್ತ್ ಪೋಲ್ ಆ್ಯಂಡ್ ಅನದರ್ ಒನ್ ಈಸ್ ಸೌತ್ ಪೋಲ್. ಆ ಮ್ಯಾಗ್ನೆಟ್ ದೊಡ್ಡದಾದರೂ ಇರಲಿ ಸಣ್ಣದಾದರೂ ಇರಲಿ ಅದಕ್ಕೆ ಎಷ್ಟು ಪೋಲ್ಸ್ ಇರುತ್ತೆ? 2 ಪೋಲ್ಸ್ ಇರುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್. ಸೊ ಆ ಮ್ಯಾಗ್ನೆಟಿನ ಲೈಕ್ ಪೋಲ್ ಅಂತಂದರೆ ನಾರ್ತ್ ಪೋಲ್ ಸೌತ್ ಪೋಲ್ ಇದೆ ಅಂತಂದರೆ, ನಾರ್ತ್ ಪೋಲೇ ಇದ್ದರೆ ಏನಾಗುತ್ತೆ? ಅಟ್ರಾಕ್ಟ್ ಆಗೋದಿಲ್ಲ. ರಿಪಲ್ ಅಂತಂದರೆ ದೂರ ದೂರ ಸರಿಯುತ್ತೆ ಇದು. ಹಾಗಾಗಿ ಲೈಕ್ ಪೋಲ್ಸ್ ಅಂತಂದರೆ ನಾರ್ತ್ ಪೋಲೇ ಇದ್ದರೆ ಅದು ಅಟ್ರಾಕ್ಟ್ ಆಗೋದಿಲ್ಲ, ರಿಪಲ್ ಆಗುತ್ತೆ. ಹಾಗೆ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದು ಅಂತಂದರೆ, ಅನ್ಲೈಕ್ ಪೋಲ್ಸ್ ಇದ್ದರೆ ಅಂದರೆ ನಾರ್ತ್ ಪೋಲ್ ಸೌತ್ ಪೋಲ್ ಅಥವಾ ಸೌತ್ ಪೋಲ್ ನಾರ್ತ್ ಪೋಲ್ ಇದ್ದಾಗ ಏನಾಗುತ್ತೆ? ಆ ಮ್ಯಾಗ್ನೆಟ್ಸು ಅಟ್ರಾಕ್ಟ್ ಆಗುತ್ತೆ. ಬೇಕಾದರೆ ಮಕ್ಕಳ ನಿಮ್ಮ ಮನೇಲಿ 2 ಮ್ಯಾಗ್ನೆಟ್ಸ್ ಇದ್ದರೆ ಅದನ್ನು ತೊಗೊಂಡ್ಬಿಟ್ಟು ನೋಡಿ. ಕೆಲವೊಂದು ಸಲ ಅಟ್ರಾಕ್ಟ್ ಆಗುತ್ತೆ, ಕೆಲವೊಂದು ಸಲ ದೂರ ದೂರ ಹೀಗೆ ಕೈ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಮಿಸ್ ಆಗ್ತಾ ಇದೆ ಅಂತಂದರೆ ಅದು 2 ಪೋಲು ಸೇಮ್ ಆಗಿದ್ದರೆ ರಿಪಲ್ ದೂರ ತಳ್ತಾ ಇರುತ್ತೆ. 2 ಪೋಲು ಡಿಫ್ರೆಂಟ್ ಆಗಿದ್ದರೆ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅಂಡರ್ಸ್ಟುಡ್? Explain what is happening in the following images. So following images ಅಲ್ಲಿ ಏನಾಗ್ತಿದೆ ನೋಡಿ. So this is north pole, this is south pole. So unlike poles are getting attracted to each other.
ಸೊ ಆಪೋಸಿಟ್ ಪೋಲ್ಸ್ ಇದ್ರೆ ಏನಾಗತ್ತೆ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಹಿಯರ್ ನಾರ್ತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್. ಸೊ ಲೈಕ್ ಪೋಲ್ಸ್ ಆರ್ ರಿಪಲ್ ಈಚ್ ಅದರ್. ಸೊ ಇಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ, ದೂರ ಸರಿಯುತ್ತೆ. ಆರೋ ಮಾರ್ಕನ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಓಕೆ, ನೆಕ್ಸ್ಟ್ ಒನ್. ಲಿಸಾ ವಾಂಟೆಡ್ ಟು ಟೇಕ್ ಔಟ್ ಓನ್ಲಿ ದ ನಾರ್ತ್ ಪೋಲ್ ಆಫ್ ಎ magnet. So she cut the magnet very close to the end marking. That will Lisa get. Why? So ಲಿಶಾ ಏನಿದ್ದಾಳಲ್ವಾ, ಸೊ ಆ ಮ್ಯಾಗ್ನೆಟಿನ ನಾರ್ತ್ ಪೋಲ್ ಮಾತ್ರ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾಳೆ, ಸೊ ನಾರ್ತ್ ಪೋಲ್ ಇರೋ ಕಡೆಯೇ ಅದ್ರ ಕ್ಲೋಸ್ ಆಗಿ ಕಟ್ ಮಾಡ್ತಾಳೆ. ಅವಾಗ ಏನಾಗತ್ತೆ, ಲಿಸಾ ವಿಲ್ ಗೆಟ್ ಎ ಸ್ಮಾಲರ್ ಮ್ಯಾಗ್ನೆಟ್ ಬಟ್ ವಿತ್ 2 ಪೋಲ್ಸ್. ಸೊ ಲಿಸಾಗೆ ಸ್ಮಾಲರ್ ಮ್ಯಾಗ್ನೆಟ್ ಪೀಸ್ ಏನೋ ಸಿಗತ್ತೆ, ಬಟ್ ಅದು ನಾರ್ತ್ ಪೋಲ್ ಒಂದೇ ಆಗಿರೋದ್ರಿಂದ 2 ಪೋಲ್ಸು ಸಿಗತ್ತೆ. ದಿಸ್ ಹ್ಯಾಪನ್ಸ್ ಬಿಕಾಸ್ ದ ಮ್ಯಾಗ್ನೆಟ್ ವಿತ್ ಎ ಸಿಂಗಲ್ ಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಯಾಕೆಂತಂದರೆ ಮ್ಯಾಗ್ನೆಟಿಗೆ ಒಂದೇ ಒಂದು ಪೋಲ್ ಇರುವಂತಹ ಯಾವುದೇ ರೀತಿಯಾದಂತಹ ಚಾನ್ಸಸ್ ಇರೋದಿಲ್ಲ. ಸೊ ನೀವು ಎಷ್ಟೇ ಸಣ್ಣ ಪೀಸ್ ಮಾಡಿದ್ರು ಕೂಡ ಅದಕ್ಕೆ 2 ಪೋಲ್ಸ್ ಇರುತ್ತೆ. ಈವನ್ ವೆನ್ ಎ ಮ್ಯಾಗ್ನೆಟ್ ಈಸ್ ಕಟ್ ಇಟ್ ವಿಲ್ ಡೆವಲಪ್ 2 ಪೋಲ್ಸ್, ದಟ್ ಈಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ನೀವು ಮ್ಯಾಗ್ನೆಟನ್ನು ಎಷ್ಟೇ ಸಣ್ಣದಾಗಿ ಕಟ್ ಮಾಡಿದ್ರು ಕೂಡ ಅದಕ್ಕೆ ನಾರ್ತ್ ಪೋಲ್ ಸೌತ್ ಪೋಲ್ 2 ಪೋಲ್ಸು ಇದ್ದೇ ಇರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್. ಸ್ಟೂಡೆಂಟ್ಸ್, see this. What did we learn? Mark a strong, stronger, strongest as per their strength. So bar magnet, horseshoe magnet, electromagnet. So bar magnet is strong, horseshoe magnet is strongest, and electromagnet is stronger. Understood? Does it always attract object made of the iron? ಸೊ ಇದು ಯಾವಾಗಲೂ ಐರನನ್ನು ಅಟ್ರಾಕ್ಟ್ ಮಾಡಿಕೊಡುತ್ತಾ? ಸೊ ಬಾರ್ ಮ್ಯಾಗ್ನೆಟ್ ಯಾವಾಗಲೂ ಐರನ್ ಫೀಲ್ಡ್ಸನ್ನು ಅಟ್ರಾಕ್ಟ್ ಮಾಡಿಕೊಡುತ್ತೆ. ಹಾರ್ಶೂ ಮ್ಯಾಗ್ನೆಟು ಯಾವಾಗಲೂ ಅಟ್ರಾಕ್ಟ್ ಮಾಡಿಕೊಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟು ಯಾವಾಗಲೂ ಕೂಡ ಐರನ್ ನೈಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಏಕೆಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಂದರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಇದ್ದಾಗ ಮಾತ್ರ ಎಲೆಕ್ಟ್ರಿಸಿಟಿಯಿಂದ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಹಾಗಾಗಿ ಯಾವಾಗಲೂ ಅದು ಐರನ್ ನೈಲ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್, ಇಫ್ ನೋ, ವೆನ್ ಡಸ್ ಇಟ್ ನಾಟ್ ಅಟ್ರಾಕ್ಟ್ ದ ಆಬ್ಜೆಕ್ಟ್? ಯಾಕೆ ಅಂತಂದರೆ ವೆನ್ ಎಲೆಕ್ಟ್ರಿಸಿಟಿ ಈಸ್ ನಾಟ್ ಪಾಸಿಂಗ್ ಥ್ರೂ ಇಟ್. ಸೊ ಎಲೆಕ್ಟ್ರಿಸಿಟಿ ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟಲ್ಲಿ ಪಾಸ್ ಆಗಲ್ವೋ ಆವಾಗ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್. ವಾಟ್ ಆರ್ ದ 3 ಟೈಪ್ಸ್ ಆಫ್ ಮ್ಯಾಗ್ನೆಟ್? ಎಕ್ಸ್ಪ್ಲೈನ್ ದರ್ ಪ್ರಾಪರ್ಟೀಸ್. ಸೊ 3 ಟೈಪ್ಸ್ ಆಫ್ ಮ್ಯಾಗ್ನೆಟ್ ಯಾವುದು, ಅದರ ಪ್ರಾಪರ್ಟೀಸು ಎಕ್ಸ್ಪ್ಲೈನ್ ಮಾಡಿ ಅಂತ. ಫಸ್ಟ್ ಒನ್ ಈಸ್ ಬಾರ್ ಮ್ಯಾಗ್ನೆಟ್. ಸೊ ಇಟ್ ಈಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ಮೋಸ್ಟ್ಲಿ ಯೂಸ್ಡ್ ಇನ್ ಟಾಯ್ಸ್. ಇದು ಪರ್ಮನೆಂಟ್ ಮ್ಯಾಗ್ನೆಟ್, ಅದು ಯಾವಾಗಲೂ ಟಾಯ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಹಾರ್ಶೂ ಮ್ಯಾಗ್ನೆಟ್, ಪರ್ಮನೆಂಟ್ ಮ್ಯಾಗ್ನೆಟ್ ಮೋಸ್ಟ್ಲಿ ಯೂಸ್ಡ್ ಇನ್ ಹೆವಿ ಥಿಂಗ್ಸ್. ಸೊ ಹಾರ್ಶೂ ಮ್ಯಾಗ್ನೆಟು ಪರ್ಮನೆಂಟ್ ಮ್ಯಾಗ್ನೆಟೇ, ಬಟ್ ಯಾವುದಾದ್ರೂ ಹೆವಿ ಥಿಂಗ್ಸನ್ನು ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಟೆಂಪರರಿ ಮ್ಯಾಗ್ನೆಟ್ಸ್. ಇದು ಟೆಂಪರರಿ ಮ್ಯಾಗ್ನೆಟ್ಸ್ ಅಂತಾರೆ, ಯಾಕಂದರೆ ಎಲೆಕ್ಟ್ರಿಸಿಟಿ ಇದ್ದಾಗ ಮಾತ್ರ ಇದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅದರ್ವೈಸ್ ಇದು ಐರನ್ ಆಗಿರುತ್ತೆ. ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್ ಓನ್ಲಿ ವೆನ್ ದ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ದೆಮ್. ಹಾಗಾಗಿ ಇದನ್ನು ಟೆಂಪರರಿ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಟೆಂಪರರಿ ಮ್ಯಾಗ್ನೆಟ್. ಎಕ್ಸ್ಪ್ಲೈನ್ ವೈ. ಎಲೆಕ್ಟ್ರೋಮ್ಯಾಗ್ನೆಟ್ನೇ ಟೆಂಪರರಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಯಾಕೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಟೆಂಪರರಿ ಮ್ಯಾಗ್ನೆಟ್ ಬಿಕಾಸ್ ಇಟ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಒನ್ಸ್ ಎಲೆಕ್ಟ್ರಿಸಿಟಿ ಸ್ಟಾಪ್ ರನ್ನಿಂಗ್ ಥ್ರೂ ಇಟ್. ಸೊ ಅದು ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಲಾಸ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಂತಂದರೆ ಯಾವಾಗ ಎಲೆಕ್ಟ್ರಿಸಿಟಿ ರನ್ ಆಗೋದನ್ನು ಸ್ಟಾಪ್ ಮಾಡುತ್ತೋ ಆವಾಗ ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟನ್ನು ಟೆಂಪರರಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ summary of WS1 to WS10 revision. Okay, thank you. Have a nice day.